ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ 7ನೇ ದಿನವೂ ಕೂಡ LPG ಅಭಾವ ಮುಂದುವರಿತಾ ಇದೆ. ಸೌದೆ ಒಲೆ, ಎಲೆಕ್ಟ್ರಿಕ್ ಒಲೆಗೆ ಹೋಟೆಲ್ಗಳವರು ಮೊರೆ ಹೋಗಿದ್ದಾರೆ. ವಿದ್ಯುತ್ ದರ ಇದೀಗ 5 ರಿಂದ 6 ದಶಲಕ್ಷ ಯೂನಿಟ್ಗೆ ಹೆಚ್ಚಳವಾಗಿದೆ. ಗಾಂಧಿನಗರದಲ್ಲಿ ಒಂದು IDC ಹೋಟೆಲ್ ಅಂತ, ಇಡ್ಲಿ ದೋಸೆ ಕಾಫಿಗೆ ಈ IDC ಹೋಟೆಲ್ ತುಂಬ ಫೇಮಸ್ ಅಂತ ಹೇಳಲಾಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಇರೋದ್ರಿಂದ ಎಲ್ಲರೂ ಕೂಡ ಅವ್ರ ಕೈಲಾದರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ನೋಡಿ, ಈಗ IDC ಹೋಟೆಲ್ ಕೂಡ ಕ್ಲೋಸ್ ಆಗಿದೆ. ಆಗಲ್ಲ, ನಮ್ಮ ಕೈಲಿ ಸೌದೆ ಒಲೆ ಪೂರೈಕೆ ಮಾಡೋಕ್ಕಾಗಲ್ಲ, ಇನ್ನೇನು ಬೇರೆ ಪರ್ಯಾಯ ಮಾರ್ಗ ಇಲ್ಲ ಅಂದರೆ ಅವ್ರು ತಾನೇ ಏನು ಮಾಡ್ತಾರೆ? ಕ್ಲೋಸ್ ಮಾಡಲೇಬೇಕು. ಕೆಲವು ಕಡೆ ಎಲ್ಲ ಮೆನು ಕಟ್ ಆಫ್ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಹೊತ್ತು ಒಂದೇ ತಿಂಡಿ, ಒಂದೇ ಮೆನು, ಆ ಥರ ಎಲ್ಲ ಮಾಡಿದ್ದಾರೆ. ಇಸ್ರೇಲ್ನ ಯುದ್ಧದ ಪರಿಣಾಮ ಹೋಟೆಲ್ ಉದ್ಯಮದ ಮೇಲೆ ದೊಡ್ಡ ರೀತಿಯಲ್ಲಿ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ಹೋಟೆಲ್ ಒಂದು ಬೀಗ ಹಾಕಿರುವಂಥ ದೃಶ್ಯಗಳನ್ನ ನಿಮಗೆ ಅದರ ದೃಶ್ಯಗಳ ಸಮೇತ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ಗಾಂಧಿನಗರದಲ್ಲಿರುವಂತಹ ಇಡ್ಲಿ ದೋಸೆ ಕಾಫಿ, ಈ ಮೂರು IDC ಅಂತಲೇ ಫೇಮಸ್ ಆಗಿರುವಂಥದ್ದು. ಇದು ಅವರ ಕಿಚನ್ನು. ಬೆಂಗಳೂರಿನ ಬೇರೆ ಭಾಗದಲ್ಲಿ ಮೊಬೈಲ್ ಕ್ಯಾಂಟೀನ್ಗಳ ಮೂಲಕವೂ ಸಹ ಇವರು ಸರ್ವಿಸ್ ಕೊಡ್ತಾರೆ. ಮತ್ತು ಗಾಂಧಿನಗರದಲ್ಲಿ ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ, ಮಧ್ಯಾಹ್ನ ಊಟ ಮಾಡೋದಕ್ಕೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಆದರೆ ಕಳೆದ 3-4 ದಿವಸಗಳಿಂದ ಇವರಿಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಹೋಟೆಲ್ನ ಮುಚ್ಚಿದ್ದೀವಿ ಅಂತ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಇವರಿಗೆ ಸಿಲಿಂಡರ್ ಅಗತ್ಯ ಇರುತ್ತೆ. ಮೊಬೈಲಲ್ಲಿ ಸರ್ವಿಸ್ ಕೂಡ ಮಾಡೋದ್ರಿಂದ ಇಲ್ಲಿ ಕಿಚನಲ್ಲಿ ಪ್ರಿಪೇರ್ ಮಾಡಿಕೊಂಡು ಬೇರೆ ಕಡೆಗೆಲ್ಲ ಸಪ್ಲೈ ಮಾಡ್ತಾರೆ. ಇವ್ರದ್ದೇ ಬ್ರಾಂಚು ಬೆಂಗಳೂರಿನ ಬೇರೆ ಬೇರೆ ಕಡೆಯೂ ಇದೆ. ನೋಡ್ತಿದ್ದೀರಾ, ಅವರು ಅನಿಲ ಪೂರೈಕೆ ಸಮಸ್ಯೆಯಿಂದಾಗಿ ಮುಂದಿನ ಸೂಚನೆ ಬರೋರಿಗೆ ಔಟ್ಲೆಟ್ ಮುಚ್ಚಲ್ಪಡುತ್ತದೆ ಅಂತ. ಮತ್ತು ಇಂಗ್ಲೀಷಲ್ಲಿ ಔಟ್ಲೆಟ್ ವಿಲ್ ಬಿ ರಿಮೈನ್ ಕ್ಲೋಸ್ಡ್ ಅಂಟಿಲ್ ಫರ್ದರ್ ನೋಟಿಸ್ ಡ್ಯೂ ಟು ಗ್ಯಾಸ್ ಸಪ್ಲೈ ಇಶ್ಯೂಸ್. ಅಂದರೆ ನಮಗೆ ಸಿಲಿಂಡರ್ ಸಿಗೋವರೆಗೂ ನಾವು ಹೋಟೆಲ್ನ ತಾತ್ಕಾಲಿಕವಾಗಿ ಮುಚ್ಚುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಮುಚ್ಚಿದ್ದೀವಿ ಅಂತಲೂ ಸಹ ಸಾರ್ವಜನಿಕರಿಗೆ ಒಂದು ನೋಟಿಸ್ ಕೂಡ ಅಂಟಿಸುವಂಥ ಕೆಲಸ ಮಾಡಿದ್ದಾರೆ. ಇನ್ನೂ ಸಹ ಅಂದರೆ ಆಲ್ಮೋಸ್ಟ್ 1 ವಾರ ಆಗ್ತಾ ಇದೆ. ಆ 1 ವಾರದಿಂದ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಲೀಗಲಿ ಸ್ಟಾಪ್ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಆಗ್ತಿದೆ. ಕೆಲ ಹೋಟೆಲ್ ಮಾಲೀಕರು ಕೆಲ ಕಡೆ ಬ್ಲ್ಯಾಕಲ್ಲಿ ಸಿಲಿಂಡರ್ನ ತೆಗೆದುಕೊಂಡು ಹೋಟೆಲ್ಗಳನ್ನ ರನ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದು ಮುಂದುವರಿತಾ ಇದೆ. ಮತ್ತೊಂದು ಕಡೆ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಹೋಟೆಲ್ನ ನಡೆಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿರೋರೆಲ್ಲ ಈ ರೀತಿ ಕ್ಲೋಸ್ ಮಾಡಿಕೊಂಡು ಸಾಕಷ್ಟು ನಷ್ಟ ಕೂಡ ಅನುಭವಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು. ಓಕೆ, ಸೊ ಇಲ್ಲಿ ಪರಿಸ್ಥಿತಿ ನೋಡಿ, ಒಂದೊಂದು ದಿನ ಕಳೀತಾ ಇದ್ದ ಹಾಗೂ ಕೂಡ ಹೋಟೆಲ್ಗಳು ಮುಚ್ಚುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೇಗೋ ಇದ್ದಿದ್ದು ಸ್ಟಾಕಲ್ಲಿ ಮ್ಯಾನೇಜ್ ಮಾಡಿದ್ರು ಇಲ್ಲಿ ತನಕ. ಇನ್ನು ಕಷ್ಟ.